ಅದನ್ನ ನಾವೆಲ್ಲರೂ ಹೋಗಿ ನೋಡಿದ್ವಾ? ಇವಾಗ ನಾನು ಒಂದು 100 ಸುಳ್ಳು ಹೇಳಬಲ್ಲೆ, ಅದನ್ನ ಅವರು ಇದಾರೋ ಇಲ್ವೋ ಅನ್ನೋದನ್ನ ಅವರೆಲ್ಲರೂ ಹೇಳಿದವರೆಲ್ಲರೂ ಹೋಗಿ ನೋಡಿದ್ರ ಸರ್? ಯಾರು ನೋಡಿಲ್ಲ. ಸುಳ್ಳುಗಳನ್ನೆಲ್ಲ ಹೇಳಿ ಅವ್ರ ಮಗಳು ಸತ್ತಿರೋದಕ್ಕೆ ಇವತ್ತು ನಮ್ಮ ಅಣ್ಣ ನಮ್ ಜೊತೆ ಇಲ್ಲ ಸರ್. ಅಷ್ಟೇ. ಅವ್ರ ಗಂಡಸ್ರಿದಾರೋ ಇಲ್ವೋ ಅನ್ನೋದನ್ನ ಅವ್ರು ಯಾರು ಹೋಗಿ ನೋಡಿಲ್ಲ. ಅವ್ರ ಮಗಳು ಹೇಳಿದ್ರಂತೆ ಕೇಳಿದ್ರಂತೆ. ಅವ್ರ ಮಗಳು ಇದ್ದು ಹೇಳಿದ್ರೆ ಇದನ್ನು ನಡೀತಾ ಇತ್ತು ಸರ್. ಅವ್ರ ಮಗಳು ಇವತ್ತಿಲ್ಲ. 100 ಆರೋಪದ ಅವ್ರು ನಮ್ಮ ಅಣ್ಣನ ಮೇಲೆ ಹೊರಿಸಿದ್ದಾರೆ. ಇದರಿಂದ ಏನು ಪ್ರಯೋಜನ ಇಲ್ಲ ಸರ್. ಅಷ್ಟೇ. ಮದ್ವೆಗೆ ನೀವು ಹೋಗಿದ್ರಾ ಸೂರಜ್ ಅವ್ರ ಮದ್ವೆಗೆ? ಹಾ ಸರ್, ನನ್ ಮದ್ವೆಗೆ ಹೋಗಿದ್ವಿ. ಮದುವೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಸಿದ್ರು, ತುಂಬಾ ಖುಷಿಯಾಗಿದ್ವಿ, ಎಲ್ಲಾನು ಆಯ್ತು. ಆದ್ರೆ ಈ ತರ ನೋಡ್ತೀವಿ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿಲ್ಲ ಸರ್. ಆದ್ರೆ ಈ ತರ ಆಗೋಯ್ತು. ಯಾವಾಗ ನೀವು ಸೂರಜ್ ಅವ್ರನ್ನ ಮಾತನಾಡ್ಸಿದ್ದು, ಭೇಟಿ ಮಾಡಿದ್ದು ನೋಡಿದ್ ಯಾವಾಗ? ನಾವು ನೋಡಿದ್ದು ಸರ್, ಅವ್ರನ್ನ ಭೇಟಿ ಮಾಡಿದ್ದು ಅವರು ಲಾಸ್ಟ್ ಟೈಮ್ ಅಲ್ಲಿ ಅವ್ರದ್ದು ಫಂಕ್ಷನ್ ಮಾಡಿದ್ರಲ್ಲ, ಇದ್ರಲ್ಲಿ ರಿಸೆಪ್ಷನ್ ಮಾಡಿದ್ರಲ್ಲ, ಆ ಟೈಮಲ್ಲಿ ನಾವು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡೇ ಬಂದಿದ್ದು ಸರ್. ಅದೇ ಲಾಸ್ಟ್. ಪುನಃ ನಾವ್ ಯಾವತ್ತೂ ನೋಡಿಲ್ಲ ಅವ್ರನ್ನ, ಯಾವತ್ತೂ ಮಾತಾಡ್ಸಿಲ್ಲ ಸರ್. ಅದೇ ಲಾಸ್ಟ್. ಸೂರಜ್ ಅವರ ಆತ್ಮಹತ್ಯೆ ಕಾರಣ ಏನು ಅಂತ ಹೇಳ್ತೀರಾ ನೀವು? ಏನಂತ ಕಾರಣ ಗೊತ್ತಿಲ್ಲ ಸರ್. ಅವ್ರವ್ರಿಗಿಬ್ರಿಗೆ ಗೊತ್ತಿರುತ್ತೆ, ನಮ್ಗೆ ಏನ್ ಸರ್